ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಗೋವಾದ ಸುಂದರವಾದ ಸ್ಯಾಂಟನಾ ಬೀಚ್ ರೆಸಾರ್ಟ್ಗೆ ಬಂದಿದ್ದೀವಿ. ಈ ಲಾಗ್ನಲ್ಲಿ ಈ ಸುಂದರವಾದ ಪರಿಸರದ ನಡುವೆ ನನ್ನ ಅನುಭವ ಹೇಗಿತ್ತು ಅಂತ ಹಂಚ್ಕೊಳ್ತಾ ಇದ್ದೀನಿ. ಇಲ್ಲಿ ಬಂದ ತಕ್ಷಣ ಇಲ್ಲಿನ ಸ್ಟಾಫ್ ನಮಗೆ ತುಂಬ ಆತ್ಮೀಯವಾದ ಸ್ವಾಗತ ಕೊಡ್ತಾರೆ. ಹಾಗೆ ವೆಲ್ಕಮ್ ಡ್ರಿಂಕ್ ಕೂಡ ಆಫರ್ ಮಾಡ್ತಾರೆ. ವೆಲ್ಕಮ್ ಡ್ರಿಂಕ್ ಕೊಟ್ಟು ನಮ್ಮ ರೂಮ್ ಕಡೆ ಹೊರಟ್ವಿ. ಈ ರೆಸಾರ್ಟ್ನಲ್ಲಿ ನಾವು 2 ಡೇಸ್ ಸ್ಟೇ ಮಾಡಿದ್ವಿ. ಫಸ್ಟ್ ಡೇ ನಮಗೆ ಡಿಲಕ್ಸ್ ರೂಮ್ ಸಿಗಲಿಲ್ಲ, ಹಾಗಾಗಿ ಸ್ಟ್ಯಾಂಡರ್ಡ್ ರೂಮಲ್ಲೇ ಉಳ್ಕೋಬೇಕಾಯಿತು. ಈಗ ನೀವು ನೋಡ್ತಾ ಇರೋದು ಸ್ಟ್ಯಾಂಡರ್ಡ್ ರೂಮ್ ಹೇಗಿರುತ್ತೆ ಅಂತ. ಹಾಗೆ ಸೆಕೆಂಡ್ ಡೇ ನಮಗೆ ಡಿಲಕ್ಸ್ ರೂಮ್ ಸಿಕ್ತು. ಈ ಸ್ಯಾಂಟನಾ ಬೀಚ್ ರೆಸಾರ್ಟ್ನ ಸ್ಟ್ಯಾಂಡರ್ಡ್ ಹಾಗೆ ಡಿಲಕ್ಸ್ ರೂಮ್ ಹೇಗಿರುತ್ತೆ ಅಂತ ಈ ಲಾಗಲ್ಲಿ ನೀವು ನೋಡ್ಬೋದು. ಸ್ಟ್ಯಾಂಡರ್ಡ್ ರೂಮ್ಗಳು ಸಿಂಪಲ್, ಕೋಸಿ ಮತ್ತು ಬಜೆಟ್ ಫ್ರೆಂಡ್ಲಿ ಆಗಿತ್ತು. ಕ್ಲೀನ್ ಆ್ಯಂಡ್ ವೆಲ್ ಮೇಂಟೈನ್ ಸ್ಪೇಸ್, ಕಂಫರ್ಟಬಲ್ ಬೆಡ್, ಟಿವಿ, AC, ಕಬರ್ಡ್ ಹಾಗೆ ಹಾಟ್ ವಾಟರ್ ಫೆಸಿಲಿಟಿ ಕೂಡ ಇತ್ತು. ಗಾರ್ಡನ್ ವ್ಯೂ ಇರೋ ಈ ರೂಮ್ ಬೆಳಗ್ಗಿನ ನ್ಯಾಚುರಲ್ ಲೈಟಿಂದ ತುಂಬ ಫ್ರೆಶ್ ಫೀಲ್ ಕೊಡ್ತಾ ಇತ್ತು. ಈಗ ನೀವು ನೋಡ್ತಾ ಇರೋದು ಕಿಚನ್ ಏರಿಯಾ. ಇದರಿಂದ ನನಗೆ ತುಂಬಾ ಹೆಲ್ಪ್ ಆಯಿತು. ಎಸ್ಪೆಷಲಿ ನಾನು ನನ್ನ ಬೇಬಿ ಜೊತೆ ಬಂದಿರೋದ್ರಿಂದ ಅವಳ ಫುಡ್ಡನ್ನು ಇಲ್ಲಿ ಪ್ರಿಪೇರ್ ಮಾಡೋದು ತುಂಬಾ ಈಸಿ ಆಯಿತು. ಬೇಬಿ ಜೊತೆ ಟ್ರಾವೆಲ್ ಮಾಡೋ ಪೇರೆಂಟ್ಸ್ಗೆ ಇದೊಂದು ಬಿಗ್ ಅಡ್ವಾಂಟೇಜ್ ಅಂತಲೇ ಹೇಳ್ಬೋದು. ಬಾತ್ರೂಮ್ ಕ್ಲೀನ್ ಆ್ಯಂಡ್ ವೆಲ್ ಮೇಂಟೈನ್ಡ್ ಆಗಿತ್ತು. ಹಸಿರಿನಿಂದ ತುಂಬಿದ ಈ ಜಾಗ ರಿಲ್ಯಾಕ್ಸ್ ಆಗೋಕ್ಕೆ ಪರ್ಫೆಕ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ನೀವು ನೋಡ್ತಾ ಇರೋ ಈ ಟಾಲ್ ಕೊಕೊನಟ್ ಟ್ರೀಸ್, ಸ್ಮಾಲ್ ಪಾತ್ವೇಸ್ ಈ ರೆಸಾರ್ಟ್ಗೆ ಒಂದು ರಿಫ್ರೆಶಿಂಗ್ ಚಾರ್ಮ್ ಕೊಡ್ತಾ ಇತ್ತು. ಬೆಳಗ್ಗೆ ಹಕ್ಕಿಗಳ ಶಬ್ದ, ತಂಪಾದ ಗಾಳಿ ಒಂದು ಪೀಸ್ಫುಲ್ ಫೀಲ್ ಕೊಡ್ತಾ ಇತ್ತು. ನೇಚರ್ ಲವರ್ಸ್ಗೆ ಇದು ಪರ್ಫೆಕ್ಟ್ ಸ್ಪಾಟ್ ಅಂತಲೇ ಹೇಳ್ಬೋದು. ಈ ರೆಸಾರ್ಟ್ನ ಹೈಲೈಟ್ ಅಂದರೆ ಅದು ಡೈರೆಕ್ಟ್ ಬೀಚ್ ಎಕ್ಸೆಸ್. ಕೆಲವೇ ಹೆಜ್ಜೆ ನಡೀತಿದ್ದಂತೆ ನಿಮಗೆ ಈ ಅರೇಬಿಯನ್ ಸೀ ಕಾಣುತ್ತೆ. ಡೈರೆಕ್ಟ್ ಬೀಚ್ ಎಕ್ಸೆಸ್ ಇರೋದ್ರಿಂದ ನೀವು ಯಾವ ಸಮಯದಲ್ಲಾದರೂ ಈ ಸೀ ವ್ಯೂನ ಎಂಜಾಯ್ ಮಾಡ್ಬೋದು. ಈ ರೆಸಾರ್ಟ್ನಲ್ಲಿ ಕಾಂಪ್ಲಿಮೆಂಟ್ರಿ ಬ್ರೇಕ್ಫಾಸ್ಟ್ ಇತ್ತು. ಇಲ್ಲಿ ಎಲ್ಲವೂ ನೀಟ್ಲಿ ಅರೇಂಜ್ಡ್ ಆಗಿತ್ತು.
ನಾನು ಮೊದಲೇ ಹೇಳಿದ ಹಾಗೆ ಸೆಕೆಂಡ್ ಡೇ ನಮಗೆ ಡಿಲಕ್ಸ್ ರೂಮ್ ಕೊಟ್ಟಿದ್ದರು. ಈಗ ನಾವು ಹೋಗ್ತಾ ಇರೋದು ಅದೇ ರೂಮ್ ಕಡೆಗೆ. ಈ ರೆಸಾರ್ಟ್ನಲ್ಲಿ ತುಂಬಾ ಫೋಟೋಜೆನಿಕ್ ಸ್ಪಾಟ್ಸ್ಗಳಿತ್ತು. ಮುಂದೆ ಕಾಣ್ತಿರೋದು ಈ ರೆಸಾರ್ಟ್ನ ಸ್ವಿಮ್ಮಿಂಗ್ ಪೂಲ್. ಇವಾಗ ನೀವು ನೋಡ್ತಾ ಇರೋದು ಡಿಲಕ್ಸ್ ರೂಮ್ ಹೇಗಿರುತ್ತೆ ಅಂತ. ಈ ಡಿಲಕ್ಸ್ ರೂಮ್ಗಳು ತುಂಬಾ ಸ್ಪೇಷಿಯಸ್ ಆಗಿತ್ತು. ಡಿಲಕ್ಸ್ ರೂಮ್ಗಳಲ್ಲಿ ಪೂಲ್ ಸೈಡ್ ಬಾಲ್ಕನಿ ವ್ಯೂ ಕೂಡ ಸಿಗುತ್ತೆ. ಈ ರೂಮ್ಗಳು ಲಕ್ಸುರಿ ಹಾಗೆ ಕಂಫರ್ಟ್ ಎರಡನ್ನೂ ನೀಡ್ತವೆ. ಓವರಾಲ್ ಈ ರೆಸಾರ್ಟ್ ಫ್ಯಾಮಿಲಿ, ಫ್ರೆಂಡ್ಸ್ ಹಾಗೆ ಕಪಲ್ ಟ್ರಿಪ್ಗಳಿಗೆ ಒಂದು ಪರ್ಫೆಕ್ಟ್ ಡೆಸ್ಟಿನೇಷನ್ ಅಂತಲೇ ಹೇಳ್ಬೋದು.
ಇದು ಯಾವುದೇ ಪೇಯ್ಡ್ ಪ್ರಮೋಷನ್ ಅಲ್ಲ, ನಾನು ನನ್ನ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸ್ನ ಇಲ್ಲಿ ನಿಮಗೆ ಶೇರ್ ಮಾಡಿದ್ದೀನಿ. ಈ ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು.